ಗ್ಯಾಸ್, ಅಸಿಡಿಟಿಯಿಂದ ಬರುವ ನೋವು ಮತ್ತು ಹೃದಯಾಘಾತದ ನೋವನ್ನು ಗುರುತಿಸೋದು ಹೇಗೆ? ಅವುಗಳನ್ನು ತಿಳಿಯಲು ನೆರವಾಗುವ ಪ್ರಮುಖ ಲಕ್ಷಣಗಳು ಯಾವ್ಯಾವು? ಗ್ಯಾಸ್ ಮತ್ತು ಆಸಿಡಿಟಿ ತಡೆಗಟ್ಟೋದು ಹೇಗೆ? ಗ್ಯಾಸ್, ಆಸಿಡಿಟಿಯಿಂದ ಎದೆಯಲ್ಲಿ ತೀವ್ರ ನೋವು ಕಾಣಿಸ್ಕೊಳ್ಳೋದಿದೆ. ಜನ ಇದನ್ನ ಹೃದಯಾಘಾತ ಅಂತ ತಪ್ಪಾಗಿ ಭಾವಿಸ್ತಾರೆ, ಯಾಕಂದ್ರೆ ಅದರ ಕೆಲ ಲಕ್ಷಣಗಳು ಹೃದಯಾಘಾತದಲ್ಲೂ ಇರುತ್ತೆ. ಆದರೆ ಸರಿಯಾದ ಮಾಹಿತಿ ಇದ್ರೆ ಅವುಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಬಹುದು. ಹೃದಯಾಘಾತದ ಪ್ರಮುಖ ಮತ್ತು ಸಾಮಾನ್ಯ ಲಕ್ಷಣ ಅಂತಂದ್ರೆ ಎದೆ ನೋವು. ಆದರೆ ಎದೆಯ ಮಧ್ಯಭಾಗದಲ್ಲಿರುವ ಪ್ರಮುಖ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಬಹುದು. ಈ ನೋವು ಎದೆಯ ಎಡಭಾಗ, ಬಲಭಾಗ, ಎಡಗೈ, ಬಲಗೈಯಲ್ಲೂ ಇರಬಹುದು. ಕುತ್ತಿಗೆ, ಕೆಳತೊಡೆ ಮತ್ತು ಹೊಟ್ಟೆಯ ಮೇಲ್ಭಾಗದಲ್ಲೂ ಹಬ್ಬಬಹುದು. ಈ ನೋವು ಇದ್ದಕ್ಕಿದ್ದಂತೆ ಪ್ರಾರಂಭ ಆದ್ರೆ ಮತ್ತು ರೋಗಿ ಬೆವರ್ತಾ ಇದ್ರೆ, ನರಗಳ ಒತ್ತಡ ಅಥವಾ ಉಸಿರಾಟದ ತೊಂದರೆ ಅಥವಾ ಹೃದಯ ಬಡಿತ ಹೆಚ್ಚುತ್ತಾ ಇದ್ರೆ ಈ ಎಲ್ಲವೂ ಹೃದಯಾಘಾತದ ಲಕ್ಷಣ. ಸಾಮಾನ್ಯವಾಗಿ ಎದೆ ಮೇಲೆ ಯಾರೋ ಭಾರ ಹಾಕಿದಂತ ನೋವು, ಎದೆಯನ್ನ ಕಟ್ಟಿ ಹಾಕಿದಂತ ಅನ್ಸುವ ನೋವು, ಎದೆಯಲ್ಲಿ ಸುಡುವ ಹಾಗಾಗ್ತಿರೋ ನೋವು ಬರುತ್ತೆ. ಅನೇಕ ಬಾರಿ ರೋಗಿ ಇದು ಗ್ಯಾಸ್ ನೋವೋ ಅಥವಾ ಹೃದಯಾಘಾತದ ನೋವು ಅಂತ ಗೊಂದಲಕ್ಕೂ ಒಳಗಾಗೋದುಂಟು. ಇಲ್ಲಿ ತಿಳಿದುಕೊಳ್ಬೇಕಾಗಿರೋದೇನು ಅಂತಂದ್ರೆ, ಗ್ಯಾಸ್ ನೋವು ಸಾಮಾನ್ಯವಾಗಿ ಎದೆಯ ಮಧ್ಯದಲ್ಲಿ ಕಾಣಿಸುತ್ತೆ, ಅದು ತೋಳುಗಳಿಗೆ ಹರಡೋದಿಲ್ಲ. ಹೃದಯಾಘಾತದ ನೋವು ಎರಡೂ ತೋಳುಗಳಿಗೆ ಹರಡಬಹುದು, ಕುತ್ತಿಗೆ ಮತ್ತು ಕೆಳಗೂ ಹೋಗಬಹುದು. ಗ್ಯಾಸ್ ನೋವು ಒಂದೇ ಸ್ಥಳದಲ್ಲಿ ಮಾತ್ರ ಉರಿತಾ ಇರತ್ತೆ ಮತ್ತು ಹೆಚ್ಚು ಹರಡೋದಿಲ್ಲ. ಗ್ಯಾಸ್ ನೋವು ಉಂಟಾದ್ರೆ ಬೆವರುವಿಕೆ ಕಡಿಮೆ. ಹೃದಯಾಘಾತದಲ್ಲಿ ಮೈ ಹೆಚ್ಚಾಗಿ ಬೆವರುತ್ತೆ. ಇದರೊಂದಿಗೆ ಬಡಿತ, ದಣಿವು ಕಾಣಿಸಿದ್ರೆ ಅದು ಹೃದಯಾಘಾತದ ಸೂಚನೆ. ಗ್ಯಾಸ್ ಸಮಸ್ಯೆಯಲ್ಲಿ ಸಾಮಾನ್ಯವಾಗಿ ಹೊಟ್ಟೆಯುಬ್ಬರ ಇರುತ್ತೆ. ಹೊಟ್ಟೆಯಿಂದ ಆಮ್ಲ ಆಹಾರ ನಾಳಕ್ಕೆ ಬಂದಾಗ ಈ ಉರಿಯುತ್ತಿರುವಂತೆ ಅನ್ಸುತ್ತೆ. ಆಸಿಡಿಟಿ ಸಮಸ್ಯೆ ಇರೋರಲ್ಲಿ ಇದು ಹೆಚ್ಚು ಸಮಯ ಇರುತ್ತೆ. ಅಂತಹ ಆಸಿಡಿಟಿ ನೋವು ಮೊದಲ ಸಲ ಕಾಣಿಸ್ಕೊಂಡಾಗ ಹೃದಯಾಘಾತ ಇರಬಹುದು ಅನ್ನೋ ಆತಂಕ ಉಂಟಾಗುತ್ತೆ. ಆಸಿಡಿಟಿಗೆ ಕೆಲವು ಮನೆಮದ್ದುಗಳು ಕೂಡ ಇದೆ. ನೀರು ಕುಡಿಯೋದ್ರಿಂದಲೂ ಆ ಕ್ಷಣಕ್ಕೆ ಸುಧಾರಿಸ್ಕೊಳ್ಬಹುದು. ಗ್ಯಾಸ್ ಸಮಸ್ಯೆ ಬಹಳ ಸಾಮಾನ್ಯವಾದ ಕಾಯಿಲೆ ಆಗಿದೆ. ಸುಮಾರು 25% ಜನ ಗ್ಯಾಸ್ ಮತ್ತು ಆಸಿಡಿಟಿಯಿಂದ ಬಳಲ್ತಿದ್ದಾರೆ ಅನ್ನೋದು ಕಂಡು ಬಂದಿದೆ. ಕೆಲವು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವ ಮೂಲಕ ಈ ಸಮಸ್ಯೆಯಿಂದ ರಕ್ಷಿಸಿಕೊಳ್ಬಹುದು. ಮಸಾಲೆಯುಕ್ತ ಆಹಾರ, ಹೆಚ್ಚು ಚಹಾ ಮತ್ತು ಕಾಫಿ ಸೇವನೆ, ಅತಿಯಾದ ಧೂಮಪಾನ ಮತ್ತು ಮದ್ಯಪಾನ, ಅಲ್ಲದೆ ನಿಯಮಿತ ವ್ಯಾಯಾಮವನ್ನ ಮಾಡದೇ ಇದ್ರೆ ಆಸಿಡಿಟಿ ಸಮಸ್ಯೆ ಹೆಚ್ಚಾಗುತ್ತೆ. ಕಡಿಮೆ ನೀರು ಕುಡಿದ್ರೆ ಗ್ಯಾಸ್ ಸಮಸ್ಯೆ ಹೆಚ್ಚಾಗುತ್ತೆ. ಇದರೊಂದಿಗೆ ಸಕ್ಕರೆಯಲ್ಲಿ ಅಧಿಕವಾಗಿರುವ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ನಮ್ಮ ಹೊಟ್ಟೆ ಮತ್ತು ಕರುಳಿನಲ್ಲಿ ತ್ವರಿತವಾಗಿ ಸೇರುತ್ತೆ. ಅದು ಹೆಚ್ಚು ಗ್ಯಾಸ್ ಉತ್ಪಾದನೆ ಆಗೋದಕ್ಕೆ ಕಾರಣ. ಹೆಚ್ಚು ಗ್ಯಾಸ್ ಉಂಟು ಮಾಡುವ ಕೆಲವು ಆಹಾರ ಪದಾರ್ಥಗಳಿವೆ, ಅವನ್ನ ತಪ್ಪಿಸಬೇಕು. ಒಂದೇ ಬಾರಿಗೆ ಅತಿಯಾಗಿ ತಿನ್ನುವ ಬದಲು ನಿಯಮಿತವಾಗಿ ಸ್ವಲ್ಪ ಆಹಾರವನ್ನ ತೆಗೆದುಕೊಳ್ಬೇಕು. ಇದೆಲ್ಲವನ್ನೂ ಸರಿಯಾಗಿ ಪಾಲಿಸಿದ್ರೆ ಗ್ಯಾಸ್ ಸಮಸ್ಯೆಯ ಸಾಧ್ಯತೆಗಳು ಕಡಿಮೆಯಾಗುತ್ತೆ. ಆದ್ರೂ ಯಾವುದೇ ರೀತಿಯ ಎದೆ ನೋವನ್ನ ನಿರ್ಲಕ್ಷಿಸುವ ಹಾಗಿಲ್ಲ. ಆದ್ರೆ ಭಯ ಪಡದೆ ರೋಗ ಲಕ್ಷಣಗಳಲ್ಲಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೋವು ಅಂತ ಅನ್ಸಿದ್ರೆ ಕಾರಣವನ್ನ ಖಚಿತವಾಗಿ ತಿಳಿದುಕೊಳ್ಳೋಕೆ ತಜ್ಞ ವೈದ್ಯರನ್ನ ಸಂಪರ್ಕಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.